ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಲ್ಲಪ್ಪ ಟ್ರಕ್ ಡ್ರೈವರ್. ಈ ಹೊಸ ವಿಡಿಯೋ ಎಲ್ಲಿಂದ ಮಾಡ್ತಾ ಇದ್ದೇನೆ ಅಂದರೆ ಮಂಗಳೂರಿಂದ. ಎಲ್ಲಿಗೆ ಲೋಡ್ ಅಂದರೆ ಆ್ಯಕ್ಚುಲಿ ನಾನು ಒರಿಸ್ಸಕ್ಕೆ ಲೋಡ್ ಮಾಡ್ತಾರಂತ ಅಂದ್ಕೊಂಡಿದ್ದೆ. ಹಿಂದಿನ ಟ್ರಿಪ್ ಹೇಳಿದ್ದೆ ನಾನು ಹಳೆ ವಿಡಿಯೋದಲ್ಲಿ. ಆ್ಯಕ್ಚುಲಿ ಈ ಟ್ರಿಪ್ಪು ಒಬ್ಬರೇ ಹೋಗ್ತಾ ಇಲ್ಲ, ಇನ್ನೊಬ್ರು ಯಾರಂತ ನಿಮಗೆ ಹಳೆ ವಿಡಿಯೋದಲ್ಲಿದ್ದ ಅನಿಲ್ ಅಂತ ಹೇಳಿದ್ದೆ, ನಮ್ಮದು ಲೈನಿದ್ದು ಫ್ರೆಂಡ್ ಡ್ರೈವರ್. ಬಟ್ ಈಗ ನನ್ನ ಜೊತೆಗೆ ಸೆಕೆಂಡ್ ಡ್ರೈವರ್ ಆಗಿ ಬರ್ತಾ ಇದ್ದಾರೆ. ಒಂದು 2 ಟ್ರಿಪ್ಪು ಮನೇಲಿ ಇರೋಕ್ಕೆ ಆಗಲ್ಲ ಅಂತೇಳಿ ಸೆಕೆಂಡ್ ಡ್ರೈವರ್ ಆಗಿ ಬರ್ತಾ ಇದ್ದಾರೆ. ಹಂಗೆ ಈ ಟ್ರಿಪ್ನ ಅನಿಲ್ನ ಕರ್ಕೊಂಡು ಗುಜರಾತಿಗೆ ಹೋಗ್ತೀನಿ. ಲೋಡ್ ಬಂದುಬಿಟ್ಟು ಗುಜರಾತಿಗೆ. ಎಲ್ಲಿಗೆ ಅಂತೇಳಿ ಮುಂದೆ ಅಪ್ಡೇಟ್ ಮಾಡ್ತೀನಿ. ಗಾಡಿ ನೋಡಿ ಟರ್ಪಲೆಲ್ಲ ಹಾಕ್ಸಿದ್ದೇನೆ. ಟರ್ಪಲ್ ಹಾಕ್ಸಿಲ್ಲ, ನಾನು ಗಾಡಿಗೆ ಹೋಗ್ತಾ ಇದ್ದೀವಿ. ಮನೆಯಿಂದ ಬ್ಯಾಗ್ ತೊಗೊಂಡು ಈಗ ಯಾವುದೋ ರಾತ್ರಿ ಇದಿಲ್ಲ. ಅನಿಲ್ ಅಂತ ಹೇಳಿದ್ದೆ ಅಲ್ಲ, ಏನಂತ ಹೇಳಿ ಗುರು, ಬರ್ತಾ ಇರೋದೇ ಇವತ್ತು. ನಾವೊಂದು ಟ್ರಿಪ್ ಹೋಗಿ ಬರ್ತೀವಿ ಗುಜರಾತಿಗೆ. ಒಂದು ಪಯಣ ಪಯಣ ಈ ಕಡೆ ಹೋಗು ಆ ಕಡೆ ಮಾಡಿ. ಈಗ ಮಳೆಗಾಲ ಮುಗಿಯೊಳಗೆ ಗಾಡಿ ಕೆಲಸ ಮಾಡ್ಲಿಕ್ಕೆ ಇಡ್ಲಿಕ್ಕಿದೆ ಅಂತೇಳಿ ಡೀಸೆಲ್ ಟ್ಯಾಂಕ್ ಒಂದು ಹಾಕ್ಸಕ್ಕಿದೆ, ಅದೊಂದು ಕೆಲಸ. ಮತ್ತು ಬಾಡಿ ಮಾಡ್ಸೋಕ್ಕೊಂದು ಅದಕ್ಕೊಂದು 10-15 ದಿನ ರೆಸ್ಟಿಗೆ ಹೋಗಕ್ಕೆ ಸಿಗ್ಬೋದು ಮನೆಗೆ. ಆಮೇಲೆ ನಾನು ಲೈನಿಗೆ ಹೋಗಕ್ಕೆ ಸಿಗ್ಬೋದು, ಲೋಕಲ್ ಟ್ರಿಪ್ ಮಾಡೋಕ್ಕೂ ಸಿಗ್ಬೋದು. ಅವೆರಡರಲ್ಲಿ ನಾನು ಒಂದು ಒಪ್ಕೊಳ್ತೀನಿ. Few moments later. ಏನು ಮರ ಈಗ ರೀಸೆಂಟ್ಲಿ ತಂದು ಇಟ್ಟಂಗೆ ಐತಿ 21 ಗೊತ್ತರು ಬಿಡಿ. ಇಲ್ಲಿ XXX ಆಗ್ಬಿಟ್ಟದು. ಹೌದೌದು, ಅದನ್ನಲ್ಲಿ ಗಾಡಿ ಲೋಡ್ ಮಾಡ್ಲಿಕ್ಕೆ ಇಟ್ಟಿದೆ ನೋಡಿ. ಲೋಡ್ ಎಲ್ಲಿಗೆ ಬಂದ್ಬಿಟ್ಟು ರಾತ್ರಿ ಲೋಡ್ ಆಗಿ ಇಲ್ಲೇ ಗಾಡಿ ಸೈಡ್ ಹಾಕಿದೀವಿ. ಇನ್ನೇನೋ ಬಿಲ್ ಹಾಕ್ತಾರಂತ ಹೇಳಿದ್ದಾರೆ. ಇವತ್ತು ಸಂಜೆ ಹೋಗಕ್ಕೆ ಸಿಗ್ಬೋದು, ಇವತ್ತು ಮಧ್ಯಾಹ್ನ ಹೋಗಕ್ಕೂ ಸಿಗ್ಬೋದು. ಇವತ್ತು ಮಧ್ಯಾಹ್ನ ಹೊರಡ್ತೀವಿ, ನಿಲ್ಲುದಿಲ್ಲ. ಯಾಕಂದ್ರೆ ಗುಜರಾತ್ ಹೋಗಿ ಇನ್ನೂ ಸ್ಟಾಪೇ ಇಲ್ಲ. ಆ್ಯಕ್ಚುಲಿ ಈಗ ರಾತ್ರಿ ಇಲ್ಲೇ ಮಕ್ಕೊಂಡ್ರೆ ಗೊತ್ತಾಗಲ್ಲ. ಸ್ವಾತಿ ನೋಡ್ರಿಗೆ ಹಾಕಿದ್ದೀನಿ, ಕುಡಿದು ಅಲ್ಲೇ ಗಾಡಿಲಿ ವೇಟ್ ಮಾಡ್ರೆ ಆಗುತ್ತೆ. ಇನ್ನು ಇಂಡೆಂಟ್ ಹಾಕಿಲ್ಲ. ಎಷ್ಟು 14,000 ಇಂಡೆಂಟ್, ಮತ್ತೆ ಒಂದು 6,000 ರೂಪಾಯಿ ಅಡ್ವಾನ್ಸ್. ಅದಾದ್ಮೇಲೆ 1,000 ರೂಪಾಯಿ ಆ್ಯಡ್ ಬ್ಲೂ. ಅದಾದ್ಮೇಲೆ ಒಂದು 200 ರೂಪಾಯಿದು ಒಂದು ಆ್ಯಡ್ ಆನ್ ಅಂತೇಳಿ ಒಂದು ಆಯಿಲ್ ಬರುತ್ತೆ ಮೈಲೇಜ್ ಕೊಡುವಂಥದ್ದು ಒಂದು ಆಯಿಲ್ ಇದೆ ಡೀಸೆಲ್ ಹಾಕಿದ್ಮೇಲೆ. ಅದೊಂದು ಹೇಳಿದ್ದೀನಿ ಇಂಡೆಂಟ್ ಹಾಕಕ್ಕೆ. ಗಾಡಿ ಲೋಡ್ ಮಾಡಿಸಿ ಹಾಕಿದ್ದಾರೆ, ಒಂದು ಪಿನ್ ಹಾಕಿದೆ. ರಾತ್ರಿ ಹೊಡೆದಿದ್ದೇವೆ, 3 ಜನ ಇರ್ತಿದ್ವು ಅಗ್ಗ ಹೊಡೆಯಕ್ಕೆ. ಈ ಸ್ಟೆಪ್ನಿ ಅಂತಂದ್ರೆ ಅಲ್ಲಿ ಎಮರ್ಜೆನ್ಸಿ ಸ್ಟೆಪ್ನಿ. ಒಳ್ಳೆ ಚೆಕ್ ಮಾಡಿದ್ದೀನಿ. ನಮ್ಮದು ಒಳಗೆ ಮುಂದೆ ಗ್ರೀಸ್ ಒಂದು ಓಡಿಸ್ಬೇಕು. ಗ್ರೀಸ್ ಓಡ್ಸೋಕೆ ಟೈಮ್ ಸಿಕ್ಕಿರಲಿಲ್ಲ, ಮುಂದೆ ಹೊಡಿಬೇಕು. ಇಲ್ಲ ಅನುಕೂಲ ಇಲ್ಲ ಅಂದರೆ ಮುಂದೆ ಮಾಡ್ಕೊಂಡು 14,000 ಡೀಸೆಲ್ ಹಾಕ್ಬೇಕು ನೋಡಿ. 14,000 ಡೀಸೆಲ್ ಹಾಕಿಸಿ ನೋಡಿ 2 ಜನಕ್ಕೆ ಯಾವ ಥರ ತುಂಬಿದೆ. ಇದು ಈ ಐಟಮ್ಮು ಓನರ್ದು. ಆ್ಯಕ್ಚುಲಿ ಒಂದು 8 ಬಾಕ್ಸ್ ಇದ್ದಾವೆ, ಮತ್ತು ಸ್ವಲ್ಪ ಹಲಸಿನ ಹಣ್ಣು ಇದ್ದಾವೆ, ತೊಗೊಂಬನ್ನಿ ಅಂತ ಹೇಳಿದರು. ಅದಕ್ಕೆ ಸ್ವಲ್ಪ ಬಾಂಬೆ ಹೋಗೋ ತನಕ ಅಡ್ಜಸ್ಟ್ ಮಾಡ್ಕೋತೀವಿ. ಇದನ್ನು ಅಲ್ಲಿ ಇಲ್ಲಿ ಇಟ್ಟಿದ್ದೇವೆ ನೋಡಿ. ನಮ್ಮದು ಬ್ಯಾಗೆ ಸ್ವಲ್ಪ ಅಲ್ಲಿ ಇಲ್ಲಿ ಇಟ್ಟಿದ್ದೀವಿ. ಬ್ಯಾಗ್ ಎಲ್ಲಿದೆ ಅಂದರೆ ಇಲ್ಲೇ ಇದೆ. ಈಗ ಇಬ್ಬರಿಗೆ ನಮ್ಗೆ ಕ್ಲೀನಾಗಿ ಅಡ್ಜಸ್ಟ್ ಆಗುತ್ತೆ. ಮತ್ತು ಇದೆಲ್ಲ ಹೋದ್ಮೇಲೆ ಸ್ವಲ್ಪ ಇನ್ನೂ ರಿಲ್ಯಾಕ್ಸ್ ಆಗ್ಬೋದು. ಹೋಗೋದು ಸಿಗುತ್ತೆ. ಈಗ ಬಿಲ್ ಬರುತ್ತೆ ಅಂತ ಹೇಳಿದ್ದಾರೆ. ಬಿಲ್ ಬಂದರೆ ಈಗ ಮಧ್ಯಾಹ್ನ ಬಿಡ್ತೀವಿ, 1-2 ಗಂಟೆಗೆ ಬಿಡೋಕ್ಕೆ ಐಡಿಯಾ ಇದೆ. ನೋಡುವ ಏನಾಗುತ್ತೆ. ಬಿಲ್ ಕೊಡ್ತಾ ಇದ್ದಾರೆ. ಯಾವ ಟ್ರಾನ್ಸ್ಪೋರ್ಟ್ ಅಂದರೆ ಮಂಗಳೂರಲ್ಲಿ ಬೈಕಂಪಾಡಿಲಿದೆ ಟ್ರಾನ್ಸ್ಪೋರ್ಟ್. ನಮ್ಮದು ಓನರ್ದೇ ಟ್ರಾನ್ಸ್ಪೋರ್ಟು, ಸಾಯಿನಾಥ್ ರೋಡ್ ವೈಸ್ ಅಂದರೆ ಜಯಲಕ್ಷ್ಮಿ. ಇಲ್ಲಿಗೆ ಲೋಡ್ ಎಲ್ಲಿಗೆ ಬಂದ್ಬಿಟ್ಟು ಗುಜರಾತಿಗೆ, ಸಿದ್ದಾಪುರ ಗುಜರಾತ್.
ಈಗಕ್ಕಿದೆ 3ನೇ ಗಾಡಿ ಅವ್ರು ರೆಡಿಯಾಗಿ ಸ್ನಾನ ಮಾಡಿದ್ದಾನೆ, ಗಾಡಿ ಎಲ್ಲ ನೀರು ಹಾಕಿ ವಾಶ್ ಮಾಡಿದ್ದಾನೆ ಮನೇಲಿ. ಈಗ ನಾನು ಮಂಗಳೂರು ಬೈಕಂಪಾಡಿ ಬಿಡ್ತಾ ಇದ್ದೀನಿ. ಬೈಕಂಪಾಡಿಗೆ ಈಗ ಗಾಡಿ ನಿಲ್ಲಿಸಿ, ಈಗ ನೋಡಿ ಗಾಡಿ ಸ್ಟಾರ್ಟ್ ಮಾಡಿ ಇಟ್ಟಿದ್ದೆ ಅಂಗಡಿಗೆ ಹೋಗಕ್ಕೆ. ನಮ್ಮ ದೋಸ್ತ್ ಸ್ವಲ್ಪ ಏನೋ ಅಡುಗೆ ಕೆಲಸ ಏನೋ ಮಾಡ್ತಾ ಇದ್ದಾನೆ. ನಾನೀಗ ಇಲ್ಲಿಂದ ಹೊರಡಿದೆ ಅಂದ್ರೆ ಇನ್ನು ಡೈರೆಕ್ಟ್ ಅಂಕೋಲ ದಾಟಿಸ್ಕೊಂಡು ಹೋಗ್ತೀವಿ. ಇನ್ನೊಂದು 2-3 ಟ್ರಿಪ್ ಒಂದು ದೋಸ್ತ್ ಬರ್ತಾನೆ, ಜೊತೆಗೆ ಇರ್ತಾನೆ, ಅದೇನು ಸಮಸ್ಯೆ ಇಲ್ಲ. ನೋಡಿ ಗಾಡಿ ಅಲ್ಲಿಂದ ಸೊರದಕಲ್ಲಿಂದ ಹೊರಟಿದ್ದೇವೆ, ಈಗ ಪಡುಬಿದ್ರಿಗೆ ಬಂದೇವೆ. ಆಕ್ಚುಲಿ ಅಲ್ಲೆಲ್ಲ ಕೂತ್ಕೊಂಡಿದ್ದಾನೆ ನೋಡಿ. ಇಲ್ಲಿ ಐಟಮ್ ಹಿಂದೆಲ್ಲ ಐಟಮ್ ಯಾವ ತರ ಇದೆ ನೋಡಿ. ಅಲ್ಲಿ ನೋಡಿ ಆದ್ರೆ ಯಾವ ಗಾಡಿ ಆದ್ರೆ ಏನು ಓಲು ಆದ್ರೂ ಒಂದೇ. ಏನಂತ ಅಂತ ಅಲ್ಲ, ನಿಮ್ಗೆ ಹಂಗೇನ ಡೌಟ್ ಇದ್ರೆ ಕಮೆಂಟ್ ಮಾಡಿ ಕೇಳುವ ಅಂತ. ಹೌದಿಲ್ಲ ಅಲ್ವಾ? ಕಮೆಂಟ್ ಮಾಡಿ ಆಯ್ತು. ನಾ ಏನು ನಿಮ್ಗೆ ಹೇಳಕ್ ಇಷ್ಟನೂ ಪಡಲ್ಲ, ಯಾಕೆಂದ್ರೆ ನಂದು ಅದು ಕೆಲ್ಸನೇ ಅಲ್ಲ. ನಂದು ಇದು ಡಿಫ್ರೆಂಟ್ ಆಗಿ ಹೋಗೋದೇ ಡ್ಯೂಟಿ ಬೇರೆ. ಯಾವ ತರ ಡ್ಯೂಟಿ ಅಂದ್ರೆ ಇದು ಒಂಥರ ಹೂ ತರ ಕೆಲ್ಸ ಆದ್ಮೇಲೆ ನೋಡುದು ಎಲ್ಲರೂ ಮೊಬೈಲ್ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ. ಕೆಲ್ಸ ಇರುವಾಗ ನೋಡೋರು ತುಂಬಾ ರೇರ್. ಆಯ್ತು, ನಾವ್ ಇನ್ನು ಪಡುಬಿದ್ರಿ ಬಂದಿಲ್ಲ, ಮುಲ್ಕಿ ದಾಟಿ ಪಡುಬಿದ್ರಿ. ನೈಟ್ ಎಲ್ಲ ಜರ್ನಿ ಮಾಡಾಗ ಎಡ ಮಟ್ರಸ್ ಐತಿ. ಹೌದು, ಅಲ್ಲಿ ಮಾತುಕತೆ ಬರಲ್ಲ, ರನ್ನಿಂಗ್ ಬರ್ತದೆ. ರನ್ನಿಂಗ್ ಬರುತ್ತೆ. ಗಾಡಿ ಕಿಲೋಮೀಟರ್ ಓಡಿತು, ಎಷ್ಟು ಗಂಟೆಯಲ್ಲಿ ಓಡಿತು ಅಂತ ಲೆಕ್ಕಾಚಾರ ಅಷ್ಟೇ ಬರೋದು. ರಾಕೆಟ್ ಹೋಯ್ತಾ ಇಲ್ಲಿ ವಿಮಾನ ಹೋಯ್ತಾ ಅಂತ ಲೆಕ್ಕಾಚಾರ ಬರಲ್ಲ. ಒಂದೇ ಗಾಡಿ ಎಷ್ಟು ಸ್ಪೀಡ್ ಅಲ್ಲಿ ಹೋಯ್ತು, ಎಷ್ಟು ಲೆಕ್ಕಾಚಾರದಲ್ಲಿ ಹೋಯ್ತು ಅಷ್ಟೇ ಲೆಕ್ಕಾಚಾರ ಬರೋದು. ಅಷ್ಟೇ ಲೆಕ್ಕಾಚಾರ ಬರುತ್ತೆ. ಯಾವ ತರ ಹೇಳ್ತೀರಿ ಆ ತರ ನಾರ್ಮಲ್ ಆಗಿ ಹೆಂಗ್ ಬೇಕು ಹಂಗ್ ಅನ್ಕೋಬಹುದು. ಹಳೆ ಗಾಡಿ ಇದು ನಾರ್ಮಲ್ ಆಗಿ ಯಾವ ತರ ಎಲ್ಲಾ ತರ ಅನ್ಕೊಳಕ್ ಆಗಲ್ಲ, ಅಂದ್ರೆ ದಮ್ ಗಾಡಿ. ಆದ್ರೆ ಅದ್ರದ್ದು ಒಂದ್ ಸ್ವಲ್ಪ ನಾರ್ಮಲ್ ಚೇಂಜಸ್ ಇದೆ ತುಂಬಾ ಗಾಡಿ ಬಗ್ಗೆ. ಆ ಚೇಂಜಸ್ ಇರೋ ಮಾತ್ರ ಟ್ಯಾಂಕಿ ಹೊಟ್ಟೆ ಇದೆ, ಡಾಟ್ ಬೀಳ್ತದೆ. ನಿಮ್ಗೆ ಮೈಲೇಜ್ ನಾರ್ಮಲ್. ಈ ಘಾಟಿಯಲ್ಲೆಲ್ಲ ಹೋಗ್ಬೇಕಂದ್ರೆ ಜಾಸ್ತಿನೇ ಕೊಡ್ತದೆ, 5,000 ರೂಪಾಯಿ. ದುರ್ಗಾ ಪರಮೇಶ್ವರಿ ಈಗ ನಾವು ಹೋಗ್ತಾ ಇದ್ದೇವೆ. ಈಗ ಮುಲ್ಕಿ ಟೋಲ್ ಗೇಟ್ ಬಂದ್ಕೊಂಡೆ 1 ಕಿಲೋಮೀಟರ್. 3 hours later. ಹಂಗೆ ಏನಾದ್ರೆ ಅಗ್ರೆಸ್ ತಿನ್ನುವ ಅಂತ ನಿಲ್ಸಿದೀವಿ. ಹಂಗೆ ಹೋಗುವ ಮತ್ ನೋಡುವ ರಾತ್ರಿ. ಆಕ್ಚುಲಿ ಇಬ್ರು ನಾನು ನಿಂತ್ಕೊಂಡಿದ್ದೀನಿ, ಮಳೆನೂ ಹಂಗೆ ಆಯ್ತು ನೋಡಿ. ಇದೆಲ್ಲಂದ್ರೆ ಈ ಟೆಂಪಲ್ ನೋಡಿರ್ಬೇಕು, ಎಲ್ಲ ಗಾಡಿ ಸಿಕ್ಕಿಂಗ್ ಹೋಗೋದು. ಬೆಳಗಿನ ಜಾವದಲ್ಲಿ ಇಬ್ಬರು ನಿಂತ್ಕೊಂಡಿದ್ದು ಆ್ಯಕ್ಚುಲಿ, ಅದಕ್ಕೆ ನಾವಿಬ್ಬರು ವಿಡಿಯೋಗಳಲ್ಲಿ ಮಾತಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಬೆಳಗಿನ ಜಾವದಲ್ಲಿ ಮೊಬೈಲ್ ಹಿಡಿಯೋದೇ ಜಾಸ್ತಿ ಆಗುತ್ತೆ, ಅವಾಗ ಮಾತಾಡೋ ಗುಂಗಲ್ಲಿ ಇರೋಕ್ಕಾಗಲ್ಲ. ಹಂಗೆ ಮತ್ತು ಗಾರ್ಡ್ ಸೆಕ್ಷನ್ ದಾಟ್ಸ್ಕೊಂಡು ಹೋಗೋದೇ ಟೈಮು ಹಿಡಿಯುತ್ತೆ. ಹೋದಂಗೆ ನಿಮಗೆ ಟೈಮ್ ಹಿಡಿಯುತ್ತೆ, ಬೇಗ ಕಳಿಸೋದಿಲ್ಲ ಗಾರ್ಡ್ ಸೆಕ್ಷನ್. ಎಷ್ಟು ಲೇಟ್ ಆಗುತ್ತೋ ಅಷ್ಟು. ಇನ್ನೂ ಗಾರ್ಡ್ ಸೆಕ್ಷನ್ ಬಂದಿಲ್ಲ. ಈಗ ನೆಕ್ಸ್ಟ್ ಗಾರ್ಡ್ ಸೆಕ್ಷನ್ ಮುಂದೆ ಬರುತ್ತೆ. ಈಗ ಇನ್ನೊಂದು 5 ಕಿಲೋಮೀಟ್ರ್ ಒಳಗೆ ಆಂಜನೇಯ ದೇವಸ್ಥಾನ ಒಂದು ಬರುತ್ತೆ ನೋಡಿ. ಗಾರ್ಡ್ ಸೆಕ್ಷನ್ ಯಲ್ಲಾಪುರ ಗಾರ್ಡ್ ಸೆಕ್ಷನ್. ಅಲ್ಲಿ ಮುಂದೆ ಬೋರ್ಡ್ ಬರುತ್ತೆ ನೋಡಿ. ಇದೊಂದು ಗಾರ್ಡ್ ಸೆಕ್ಷನ್ 10-15 ಕಿಲೋಮೀಟರ್ ಇದೆ. ಡೀಸೆಲ್ ಬೇರೆ ಕಮ್ಮಿ ಇದೆ. ನಾಲ್ಕರಲ್ಲಿ ಹತ್ತಾ ಇದೆ. ಆಕ್ಚುಲಿ 4 ಹತ್ತಿಸುದಿಲ್ಲ ಇದು. 4 ಸ್ವಲ್ಪ ಹತ್ತಿಸಿ 3rd ಕೇಳುತ್ತೆ ಟರ್ನಿಂಗ್ ಪಾಯಿಂಟ್ ಅಲ್ಲಿ. ಮಂಗಳೂರಿಂದ ಹೊರಡಿದಾಗ ಏನೋ ಮಳೆ ಕಮ್ಮಿ ಇತ್ತು. ಯಾವಾಗ ಅಂಕೋಲದಿಂದ ರೈಟ್ ಹೊಡೆದೆವು ಕಲಘಟಗಿ ರೋಡು, ಅವಾಗಿಂದ ಸ್ವಲ್ಪ ಮಳೆ, ರೋಡ್ ಫುಲ್ಲು ಮಳೆ ಥರನೇ ಇತ್ತು. ಆದರೆ ಜಾಸ್ತಿ ಮಳೆ ಬಂದಿಲ್ಲ. ಗಾರ್ಡ್ ಸೆಕ್ಷನ್ ಮೆಲ್ಲ ಹತ್ತಿಸ್ಕೊಂಡು ಹೋದೆವು. 4ರಲ್ಲಿ 3ರಲ್ಲಿ ಅಂತೇಳಿ ಹೋಗ್ತಾ ಇದೆ ನೋಡಿ ಗಾಡಿ. ಮುಂದೆ ಯಾವುದೋ ಗಾಡಿ ಇಲ್ಲ ಅಂದ್ರೆ 3ರಲ್ಲಿ ಹೋಗುತ್ತೆ. ಇಲ್ಲಾಂದ್ರೆ ಗಾಡಿಗಳು ಸ್ಟಕ್ ಆಯ್ತು ಅಂದರೆ ಸ್ಪೆಷಲ್ ಸೆಕೆಂಡ್ ಹಾಗೆ ಗೇರ್ಗಳು ಕೇಳಿ ಒಳ್ಳೆ ಡೀಸೆಲ್ ಕುಡಿದು ಬಿಡುತ್ತೆ. ಆ ಥರನೇ ಗಾರ್ಡ್ ಸೆಕ್ಷನ್ಗಳಲ್ಲೆಲ್ಲ ಆ ಥರನೇ. ಯಾಕಂದರೆ ಗಾರ್ಡ್ ಸೆಕ್ಷನಲ್ಲಿ ರೋಡ್ ಫ್ರೀ ಇದ್ದರೆ ಮಾತ್ರ ಮೈಲೇಜ್ ಸಿಗುತ್ತೆ ಅಂತ ಧೈರ್ಯ ಇರುತ್ತೆ. ಏನಾದರೂ ಜಾಮು ಟ್ರಾಫಿಕ್ ಆಯಿತು ಅಂದರೆ ತುಂಬ ಕಷ್ಟ ಮೈಲೇಜ್ ಕೊಡೋಕ್ಕೆ. ಕಲ್ಲಗಟ್ಟಿಗೆಲ್ಲಿ ಚಾಗಿ ಕುಡ್ದು ನೋಡಿ
ಚಾಗಿ ಸೆಕೆಂಡ್ರಿ ನೋಡಿ ಇಲ್ಲಿ ಗಾಡಿ ಹೆಂಗಾಗಿತ್ತು ಪಲ್ಟಿ ಈಗ ಬೆಳಬೆಳಗ್ಗೆ ಆಗಿತ್ತು ಗುರು, ರಾತ್ರಿ ಆಗಿಲ್ಲ ಏನಾಗಿಲ್ಲ. ಈಗ ಬೆಳಬೆಳಗ್ಗೆ ಯಲ್ಲಾಪುರ ಘಾಟ್ ಸೆಕ್ಷನ್ ಒಂದು ಗಾಡಿ ಆದ್ರೂ ಏನಾದ್ರು ಆಗದೆ ಬಿಡುದಿಲ್ಲ. ಅಂದ್ರೆ ಇಲ್ಲಿ ಮೂವ್ಮೆಂಟ್ ಮತ್ತೆ ಈ ಘಾಟ್ ಸೆಕ್ಷನ್ ಇದ್ದು ಈ ಹಿಂದೆ ಅವರು ಎಲ್ಲ ನಾರ್ಮಲ್ ಅನ್ಕೊಂಡ್ಬಿಟ್ಟಿದ್ದಾರೆ ಹೊರ ಸ್ಟೇಟ್ನವ್ರು. ಯಾಕಂದ್ರೆ ಹೊರ ಸ್ಟೇಟ್ನವ್ರು ತುಂಬಾ ಗಾಡಿ ತಿರುಗ್ತಾವೆ ಈ ಕಡೆ. ಈ ಘಾಟ್ ಸೆಕ್ಷನ್ ಯಾರಾದ್ರೂ ಒಬ್ರು ಕೇರ್ಲೆಸ್ ಅನ್ಕೊಂಡ್ರು ಈ ತರ ಘಟನೆ ಆಗ್ತದೆ. ಈಗ ಬಿದ್ದಿರೋ ಗಾಡಿ ಅದು ರಾಜಸ್ಥಾನ್ ಗಾಡಿ, ಅದಕ್ಕೆ ಹೇಳ್ತಾ ಇದ್ದೇನೆ. ಈಗ ನಾವು ಆ ಕಡೆ ಎಲ್ಲ ಹೋದಾಗ ಅವ್ರದ್ದು ಘಾಟ್ ಸೆಕ್ಷನ್ ಎಲ್ಲ ನಾವು ಗಂಭೀರ ನೋಡ್ತೀವಿ, ಅವ್ರು ನೋಡುದಿಲ್ಲ ಈ ಕಡೆ ಬಂದಾಗ. ಅದೇ ಮೇನ್ ಕಾರಣ ಆಗುತ್ತೆ. ಘಾಟ್ ಸೆಕ್ಷನ್ಗಳನ್ನ ಎಲ್ಲಾ ಗಾಡಿಯವರು ಗಂಭೀರವಾಗಿ ನೋಡ್ತಾರೆ, ನೋಡ್ಲೇಬೇಕು, ಇಲ್ಲ ಅಂದ್ರೆ ಘಟನೆ ಸಂಭವಿಸುತ್ತೆ. ಜೀವಂತವಾಗಿ ಹೋಗ್ಬೇಕಾದ್ರೆ ತೆಲ್ಲವಾಗಿ ಆರಾಮಾಗಿ ಹೋಗ್ಬೇಕು. ಆರಾಮಾಗಿ ಬರ್ಬೇಕು. ಬಟ್ ಅದೇ ಸಮಸ್ಯೆ ಅಲ್ಲ. ಈಗ ಹೊರ ರಾಜ್ಯ ಡ್ರೈವರ್ಗಳಿಗೆ ಕರ್ನಾಟಕದಲ್ಲಿರೋ ಕೆಲವು ಘಾಟ್ ಸೆಕ್ಷನ್ಗಳ ಬಗ್ಗೆ ಅರಿವಿರುವುದಿಲ್ಲ. ಯಾಕೆ ಅರಿವಿರುವುದಿಲ್ಲ ಅಂದ್ರೆ ಈ ತರದ್ದು ಬೇರೆ ಘಾಟ್ ಸೆಕ್ಷನ್ಗಳು ತುಂಬಾ ನೋಡಿರ್ತಾರೆ ಅವರು, ಆದ್ರೆ ಇದನ್ನ ಬೇರೆ ಎಲ್ಲಾ ಘಾಟ್ ಸೆಕ್ಷನ್ ಕೇರ್ ಮಾಡಿರ್ತಾರೆ, ಕೆಲವು ಘಾಟ್ ಸೆಕ್ಷನ್ಗಳನ್ನ ಕೇರ್ ಮಾಡಿರಲ್ಲ. ಅದೇ ಮೇನ್ ಕಾರಣ ಇರ್ಬೋದು. ಇಲ್ಲ ಅಂದ್ರೆ ಗಾಡಿ ತಕ್ಕಂಗೆ ಓಡ್ಬೇಕಾದ್ರಲ್ಲಿ ಕರ್ನಾಟಕ ಗಾಡಿಗಳು ತುಂಬಾ ರೇರ್. ಇಲ್ಲಿ ಆಕ್ಸಿಡೆಂಟ್ ಗಳಾಗೋದು ಏನೇ ಆದ್ರೂ ಕಮ್ಮಿ, ತುಂಬಾ ಕಮ್ಮಿ. ಪಂಜಾಬ, ಹರಿಯಾಣ ಅವರೇ, ಡೆಲ್ಲಿ ಈ ಕಡೆ ಆ ಗಾಡಿಗಳೇ ಬಿದ್ದಿರ್ತವೆ ಅಷ್ಟೇ. ಏನೋ ಒಂದ್ ಮುಲ್ತಾಂತರ ಒಂದು ಆಕ್ಸಿಡೆಂಟ್, ಏನೋ ಒಂದು ಆಕಸ್ಮಿಕ ಆಗೋದು ಎಲ್ಲ ನಾವು ಅರ್ಥ ಮಾಡೋದು 1 ಸೆಕೆಂಡ್ ಅರ್ಥ ಆಗೋದು ಎಲ್ಲ ಅಷ್ಟೇ. ಅಷ್ಟೇ ರೋಡಲ್ಲಿ ಇರೋದು 1 ಸೆಕೆಂಡ್ ಅಲ್ಲಿ ಅರ್ಥ ಮಾಡ್ತಾ ಬಿಟ್ಟಿರ್ತದೆ. ಎಲ್ಲ ಮೂಮೆಂಟ್ ಅಲ್ಲಿ ಕಾಣಕ್ ಆಗಲ್ಲ ರೋಡ್. ಅದು ಬನ್ನಿ, ವಿಡಿಯೋ ಜಾಸ್ತಿ ಮಾಡಕ್ಕೂ ಆಗಲ್ಲ, ಮಾಡ್ಬೋದು ಇಲ್ಲ ಅಂತಲ್ಲ. ಸಾಕು, ಘಾಟ್ ಸೆಕ್ಷನ್ಗಳದ್ದು ಜಾಸ್ತಿ ವಿಡಿಯೋ ಮಾಡುವಂತ ಪ್ರೋಸೆಸ್ ಅಲ್ಲಿ ಇರುವುದಿಲ್ಲ. ಆದ್ರೆ ಏನೋ ಇದು ನಾವು ದಿಪ್ಪ ಅಂದ್ರೆ ಚಡವ್ ಹತ್ತಾ ಇದೇವೆ ಅಂತೇಳಿ ಏನೋ ವಿಡಿಯೋ ಮಾಡ್ಕೊಂಡು ಹೋಗ್ತಿರ್ತೀವಿ. ಅದು ಬಿಟ್ರೆ ಸಿಚುವೇಶನ್ ಬೇರೆ ಆದ್ರೆ ಮೊಬೈಲ್ ಮುಟ್ಟಕ್ ಟೈಮ್ ಇರಲ್ಲ. ಹಂಗೂ ಇರುತ್ತೆ ಸಿಚುವೇಶನ್. ಬೆಳಗ್ಗೆ ಆಯ್ತು. ಈಗ ನಾವು ರಾತ್ರಿ ಎಲ್ಲ ಜರ್ನಿ ಮಾಡ್ದಂಗ ಆಯ್ತು. ಅಲ್ಲಿ ಒಂದ್ 2-3 ಗಂಟೆ 2 ಸಲ ಸೈಡ್ ಹಾಕಿದ್ದಲ್ಲ, ಅದೇನೋ ಈಗ ಇನ್ನ ದಿಢೀರ್ಲಿಕ್ಕೆ ಸೈಡ್ ಹಾಕಿ ಎಲ್ಲಿ ಅಂದ್ರೆ ಯಲ್ಲಾಪುರ ದಾಟಿ ಕಲಗಟ್ಟಿಗೆ ಕಾಯ್ತೀವಿ. ಕಲಗಟ್ಟಿಗೆ ಬಂದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ನೋಡ್ಬೋದು. ಘಾಟ್ ಸೆಕ್ಷನ್ ಮುಗೀತು. ಘಾಟ್ ಸೆಕ್ಷನ್ ಅಲ್ಲಿ ಏನು ಜಾಸ್ತಿ ಗಾಡಿ ಇಲ್ಲ, ಅದೊಂದೇ ಗಾಡಿ ಇದ್ದಿದ್ದು. ಸಮಸ್ಯೆ ಆಗಿರೋದು ಅವ್ರಿಗೆ. ಬನ್ನಿ, ಇಲ್ಲಿ ಏನ್ ನಿಲ್ಲೋದು ಏನಿಲ್ಲ, ಹಿಂದೆ ನಿಂತಿದ್ವಿ ಚಾಗಿ ಅನ್ಕೊಂಡು. ಹೋಗೋದೊಂದು ಬಾಕಿ ಎಲ್ಲ ಬೆಳಗಾವ್ ಗಾಡಿಗಳೇ ಜಾಸ್ತಿ ಯಲ್ಲಾಪುರ ಘಾಟ್ ಸೆಕ್ಷನ್ ಅಲ್ಲಿ. ಸಿಮೆಂಟ್ ಗಾಡಿ, ಬಾಕ್ಸ್ ಸೈಡ್ ತುಂಬ್ತಾರೆ ಗೋವಾಕ್ಕೆ. ಜಾಸ್ತಿ ಜಿಂದಲಿಂದ ಗೋವಾಕ್ ಹೋಗೋ ಲಾರಿಗಳೇ ಜಾಸ್ತಿ ತಿರುಗೋದು ಈ ಕಡೆ. ಆ ಕಡೆ ಅಂಬೋಲಿ ಘಾಟ್, ಆಕ್ಚುಲಿ ಗೋವಾಕ್ಕೆ ಅಂಬೋಲಿ ಘಾಟ್ ಮೇಲೆ ಹೋಗ್ತಿದ್ರು, ಖಾನಾಪುರ ಮೇಲೆ. ಆ ಕಡೆ ಅಂಬೋಲಿ ಘಾಟ್ ಮೇಲೆ ದೊಡ್ಡ ಗಾಡಿಗಳನ್ನೆಲ್ಲ ಬಂದ್ ಮಾಡ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಎಲ್ಲಾ ದೊಡ್ಡ ಗಾಡಿಗಳು ಇಲ್ಲೇ ಕಲಗಟ್ಟಿಗೆ ಬಂದು, ಕಲಗಟ್ಟಿಗೆ ಅಲ್ಲ, ಯಲ್ಲಾಪುರ ಘಾಟ್ಸ್ ಇಳಿಸಿ ಅಂಕೋಲಿಂದ ರೈಟ್ ಹೊಡೆದು ಗೋವಾಕ್ ಹೋಗ್ಬೇಕು. ಬೇರೆ ದಾರಿ ಇಲ್ಲ ಅವ್ರಿಗೆ. ಹಂಗೆ ಆ ಕಾರವಾರ ರೋಡಲ್ಲಿ ಫಿಕ್ಸ್ ಆಟೋ ಇದ್ದೇ ಇರ್ತಾರೆ. ಯಾಕಂದ್ರೆ ದೊಡ್ಡ ಲಾರಿಗಳು ಯಾವ ಲೈನ್ ಜಾಸ್ತಿ ಬರ್ತಾರ ಅಲ್ಲಿ ನಿಂತಿರ್ತಾರೆ. ಬೇರೆ ಗಾಡಿಗೆ ಕೈ ಹಾಕಲ್ಲ, ಒಳ್ಳೆ ಜಿಂದಲ್ ಗಾಡಿಗಳಿಗೆ ಕೈ ಹಾಕಿ ಅಮೌಂಟ್ ಮಾಡ್ತಿರ್ತಾರೆ. ಘಾಟ್ ಸೆಕ್ಷನ್ ಮುಗಿತು ನೋಡಿ. ನಾವು ನಿಲ್ಲಕ್ ಆಗಲ್ಲ, ನಮ್ಮ ಡೀಸೆಲ್ ಅಲ್ಲಿ ಅದು ಅವ್ರಿಗೆ ಕೇಳಿಸುತ್ತ ಇಲ್ಲ. ಅವ್ರ ಗಾಡಿ ನಿಲ್ಸಕ್ ಆಗ್ಲಿಲ್ಲ, ಯಾಕಂದ್ರೆ ಡೀಸೆಲ್ ಇಲ್ಲ ಗಾಡಿ. 14,000 ರೂಪಾಯಿ ಡೀಸೆಲ್ ಹಾಕ್ಸಿದ್ದೆ ನೋಡಿ. ಈಗ ಯಲ್ಲಾಪುರ ಸಿಟಿ ದಾಟಿಸಿ ಪೆಟ್ರೋಲ್ ಪಂಪಿಗೆ ಸೈಡ್ ಹಾಕಂಗಾಯ್ತು ನೋಡಿ. 14,000 ಡೀಸೆಲ್ ಅಂದ್ರೆ ಎಷ್ಟಂದ್ರೆ 140 ಲೀಟರ್ ಏನೋ ಬಂದಿತ್ತು.
ಈಗ ನಂದು ಎಕ್ಸಾಕ್ಟ್ ಆಗಿ 300 ಕಿಲೋಮೀಟರ್ ಜರ್ನಿ ಆಗಿದೆ ಇಲ್ಲಿಂದ ಮಂಗಳೂರು ಬೈಕಂಪಡಿಯಿಂದ ಈಗ ಯಲ್ಲಾಪುರ ದಾಟಿಸಿ. ಈಗ ಅಂದರೆ 140 ಲೀಟ್ರಲ್ಲಿ ಒಂದು 100 ಲೀಟ್ರ್ ಮೈಲೇಜ್ 3 ಆಗಿದ್ರು ಅದು 300 ಅಲ್ಲಿಗೆ ಆಯ್ತು. ಇನ್ನೊಂದು 40 ಲೀಟ್ರ್ ಡೆಡ್ ಎಂಡಲ್ಲಿ ಇದೆ ಡೀಸೆಲ್. ಅದಕ್ಕೆ ಸುಮ್ಮನೆ ಯಾಕೆ ಇದೆಲ್ಲ ಸಿಂಗಲ್ ರೋಡ್ ಕಲಗಟ್ಟಿಗೆ ತನಕ, ಹೈವೇ ಹತ್ತು ತನಕ ಈಗ ಇಲ್ಲೇ ಹಾಕ್ಸಿ ಹೋಗ್ಬಿಡ್ಬೋದು. ಇನ್ನೊಂದು 13,000 ರೂಪಾಯಿ ಹಾಕಕ್ಕೆ ಸಿಗುತ್ತೆ. ಫಸ್ಟ್ ಏನಾದರೂ ನಾಷ್ಟ ಮಾಡುವ, ಆಮೇಲೆ ಡೀಸೆಲ್ ಹಾಕ್ಸುವ ಅಂತೇಳಿ ತಿನ್ಲಿಕ್ಕೆ ಬಂದು ಎಗ್ ದೋಸೆ ತಿನ್ಲಿಕ್ಕೆ ಬಂದು. ಆ್ಯಕ್ಚುಲಿ ಎಗ್ ದೋಸೆ ತಿನ್ಕೊಂಡು ಆಮೇಲೆ ಓನರಿಗೆ ಕಾಲ್ ಮಾಡಿಕೊಂಡು ಡೀಸೆಲ್ ಹಾಕ್ಸುವ ಅಂತೇಳಿ. ಈಗ ಊಟ ಮಾಡಿದ ತಕ್ಷಣ ಡೀಸೆಲಿಗೆ ಹೋಗ್ತೀವಿ. ಈಗ 14,000 ವಾಪಸ್ ರಿಪೀಟ್ 14,000 ರಿಪೀಟ್ ಡೀಸೆಲ್ ಹಾಕ್ತೇವೆ.